ಯೇಸು ಯೇಸು ಅನ್ನುತ್ತಿದ್ದವನಿಗೆ ಜೀವಾವಧಿ ಶಿಕ್ಷೆ. ಕೊನೆಗೂ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿದ ನ್ಯಾಯಾಲಯ. ಸ್ವಯಂ ಘೋಷಿತ ದೇವಮಾನವ ಬಜೀಂದರ್ಗೆ ಕಠಿಣ ಶಿಕ್ಷೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಬಜೀಂದರ್ ಸಿಂಗ್ ದೋಷಿ. 2018ರ ಪ್ರಕರಣದಲ್ಲಿ ಬಜೀಂದರ್ಗೆ ಶಿಕ್ಷೆ ವಿಧಿಸಿದ ಕೋರ್ಟ್. 2018ರ ಜಿರಾಕ್ಪುರ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮೊಹಾಲಿಯ ಪೋಕ್ಸೋ ನ್ಯಾಯಾಲಯವು ಪಾದ್ರಿ ಬಜೀಂದರ್ ಸಿಂಗ್ ದೋಷಿ ಎಂದು ತೀರ್ಪು ನೀಡಿತ್ತು. ಇದೀಗ ಈ ಪ್ರಕರಣದಲ್ಲಿ ವಿವಾದಾತ್ಮಕ ಪಾದ್ರಿಗೆ ನ್ಯಾಯಾಲಯ ಇಂದು ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಈ ಲೈಂಗಿಕ ಕಿರುಕುಳ ಪ್ರಕರಣವು 2018ರಲ್ಲಿ ಜಿರಾಕ್ಪುರದ ಅಪ್ರಾಪ್ತೆ ಮೇಲಿನ ಲೈಂಗಿಕ ಕಿರುಕುಳ ನೀಡಿದ ಆರೋಪಗಳಿಗೆ ಸಂಬಂಧಿಸಿದಾಗಿದೆ. ಸಿಂಗ್ ತನ್ನನ್ನು ವಿದೇಶಕ್ಕೆ ಕರೆದೊಯ್ಯುವ ನೆಪದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಮತ್ತು ತನ್ನ ಅಶ್ಲೀಲ ವಿಡಿಯೋ ಮಾಡಿದ್ದಾನೆ ಎಂದು ಸಂತ್ರಸ್ತೆ ದೂರನ್ನ ನೀಡಿದ್ರು. ಸಂತ್ರಸ್ತೆಯ ದೂರಿನ ಮೇರೆಗೆ ಏಪ್ರಿಲ್ 20, 2018ರಂದು ಜಿರಾಕ್ಪುರ ಪೊಲೀಸ್ ಠಾಣೆಯಲ್ಲಿ ಸಿಂಗ್ ಮತ್ತು ಇತರ ಆರೋಪಿಗಳ ಮೇಲೆ ಅತ್ಯಾಚಾರ, ವಂಚನೆ, ಮಹಿಳೆಯ ಘನತೆಗೆ ಧಕ್ಕೆ ತರುವುದು, ಅಶ್ಲೀಲತೆ, ನೋವುಂಟು ಮಾಡುವುದು, ಕ್ರಿಮಿನಲ್ ಬೆದರಿಕೆ ಮತ್ತು ಲೈಂಗಿಕವಾಗಿ ಸ್ಪಷ್ಟವಾದ ವಿಷಯವನ್ನು ರವಾನಿಸಿದ ಆರೋಪದ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಲಾಗಿತ್ತು. ಮತ್ತು 2018 ಜುಲೈನಲ್ಲಿ ಪಾದ್ರಿ ಬಜೀಂದರ್ ಲಂಡನ್ಗೆ ತೆರಳಲು ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹತ್ತಲು ಪ್ರಯತ್ನಿಸುತ್ತಿದ್ದಾಗ ಅವನನ್ನು ಬಂಧಿಸಲಾಯಿತು. ಹೀಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲ್ಪಟ್ಟ ಬಜೀಂದರ್ ಸಿಂಗ್ ಜಾಮೀನಿನ ಮೇರೆಗೆ ಹೊರಬಂದಿದ್ದು, ಆ ಬಳಿಕ ಅನಾರೋಗ್ಯದ ಕಾರಣ ನೀಡಿ ಪದೇ ಪದೇ ನ್ಯಾಯಾಲಯದ ವಿಚಾರಣೆಗಳಿಂದ ತಪ್ಪಿಸಿಕೊಳ್ತಾನೇ ಇದ್ದ. ಹಾಗಾಗಿ ಮಾರ್ಚ್ನಲ್ಲಿ ಹಾಜರಾಗಲು ವಿಫಲವಾದ ಕಾರಣ ನ್ಯಾಯಾಲಯವು ಅವನ ವಿರುದ್ಧ ಜಾಮೀನು ರಹಿತ ವಾರೆಂಟ್ಗಳನ್ನು ಹೊರಡಿಸಿತು. ಅಂತಿಮವಾಗಿ ವಿಚಾರಣೆಗಾಗಿ ಶುಕ್ರವಾರ ಮೊಹಾಲಿಯ ಪೋಕ್ಸೋ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ ಬಜೀಂದರ್ ಸಿಂಗ್ ಮತ್ತು ಇತರ ಆರೋಪಿಗಳಲ್ಲಿ ಬಜೀಂದರ್ ಸಿಂಗ್ ಅನ್ನು ಹೊರತುಪಡಿಸಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನ್ಯಾಯಾಲಯವು ಇತರ 5 ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಮತ್ತು ಪಾದ್ರಿ ಬಜೀಂದರ್ ಸಿಂಗ್ ದೋಷಿ ಎಂದು ತೀರ್ಪನ್ನು ಪ್ರಕಟಿಸಿತು. ಹಾಗಾಗಿ ಇಂದು ಪಾದ್ರಿ ಬಜೀಂದರ್ ಸಿಂಗ್ಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಪ್ರಕಟಿಸಿದೆ. 22 ವರ್ಷದ ಮಹಿಳೆಯೊಬ್ಬರು ನೀಡಿದ ದೂರಿನ ಮೇರೆಗೆ ಫೆಬ್ರವರಿ 28, 2025ರಂದು ಸಿಂಗ್ ವಿರುದ್ಧ ಮತ್ತೊಂದು ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿತ್ತು. ಆರೋಪಗಳ ತನಿಖೆಗಾಗಿ ಪಂಜಾಬ್ ಪೊಲೀಸರು 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ. ಪಂಜಾಬ್ ರಾಜ್ಯ ಮಹಿಳಾ ಆಯೋಗವು ಸಹ ಸ್ವಯಂ ಪ್ರೇರಿತವಾಗಿ ನೋಟಿಸ್ ತೆಗೆದುಕೊಂಡು ದೂರುದಾರರಿಗೆ ಭದ್ರತೆ ನೀಡಲು ಆದೇಶಿಸಿದೆ. ಏತನ್ಮಧ್ಯೆ ಫೆಬ್ರವರಿ 14ರಂದು ನಡೆದ ಸಿಸಿಟಿವಿ ವಿಡಿಯೋದಲ್ಲಿ ಸಿಂಗ್ ಒಬ್ಬ ಮಹಿಳೆ ಮತ್ತು ಪುರುಷರೊಂದಿಗೆ ಜಗಳವಾಡುತ್ತಿರುವುದನ್ನು ತೋರಿಸಲಾಗಿದೆ. ಇನ್ನು ಯೇಸು ಯೇಸು ಎನ್ನುತ್ತಾ ಫೇಮಸ್ ಆಗಿದ್ದ ಈ ಸ್ವಯಂ ಘೋಷಿತ ದೇವಮಾನವ ಕ್ರಿಶ್ಚಿಯನ್ ಪಾದ್ರಿ ಬಜೀಂದರ್ ಸಿಂಗ್ನ ಹಿನ್ನೆಲೆಯನ್ನ ನೋಡೋದಾದ್ರೆ, ಬಜೀಂದರ್ ಸಿಂಗ್ 2018ರಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ ಮತ್ತು ಪವಾಡಗಳನ್ನು ಮಾಡುವ ಮೂಲಕ ಕಾಯಿಲೆಗಳಿಗೆ ಪರಿಹಾರವನ್ನು ನೀಡುವುದಕ್ಕೆ ಹೇಳಿಕೊಳ್ಳುವ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ್ದನು. ತಾಜ್ಪುರ್ ಅಂದ್ರೆ ಜಲಂಧರ್ ಮತ್ತು ಮಜ್ರಿ ಮೊಹಾಲಿನಲ್ಲಿರುವ ದಿ ಚರ್ಚ್ ಆಫ್ ಗ್ಲೋರಿ ಅಂಡ್ ವಿಸ್ಡಮ್ ಎಂಬ 2 ಚರ್ಚ್ಗಳನ್ನು ನಡೆಸುತ್ತಿದ್ದಾರೆ. ಸಾವಿರಾರು ಅನುಯಾಯಿಗಳನ್ನು ಸೆಳೆಯುವ ಅವನ ಧರ್ಮೋಪದೇಶಗಳನ್ನು ಯೂಟ್ಯೂಬ್ನಲ್ಲಿ 3.74 ಮಿಲಿಯನ್ ಚಂದಾದಾರರನ್ನ ಹೊಂದಿರುವ ಅವನ ಪ್ರವಾದಿ ಬಜೀಂದರ್ ಸಿಂಗ್ ಚಾನೆಲ್ ಮೂಲಕ ನೇರ ಪ್ರಸಾರ ಮಾಡಲಾಗ್ತಾ ಇತ್ತು. ಭಾರತ ಮತ್ತು ವಿದೇಶಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಅವನ ಚರ್ಚ್ ದೊಡ್ಡ ಅಭಿಮಾನ ಬಳಗವನ್ನೇ ಹೊಂದಿದೆ.